ಹಾಯ್ ಹಲೋ ವೆಲ್ಕಮ್ ಟು ತೇಜಸ್ವಿನಿ ಉಮೇಶ್ ಯೂಟ್ಯೂಬ್ ಚಾನಲ್. ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ, ಇದೇ ಥರ ಸಪೋರ್ಟ್ ಮಾಡಿ. ಮತ್ತು ಲೈಕ್ ಶೇರ್ ಕಮೆಂಟು ಸಬ್ಸ್ಕ್ರೈಬ್ನ ದಯವಿಟ್ಟು ಮಾಡಿ. ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡಿರ್ತೀರಾ, ಬೇಕಂತ 2 ಮಿನಿಟ್ಸಲ್ಲಿ ಅನ್ಸಬ್ಸ್ಕ್ರೈಬ್ ಮಾಡ್ತೀರಾ. ಟಾಪಿಕ್ ಏನಂತ ನಿಜವಾಗ್ಲೂ ನನಗೂ ಗೊತ್ತಾಗಿಲ್ಲ, ರೀಸನ್ ಏನಂತ ನಿಜವಾಗ್ಲೂ ನನಗೂ ಗೊತ್ತಾಗಿಲ್ಲ, ಏನಕ್ಕೆ ಆ ಥರ ಮಾಡ್ತಾಯಿದ್ದೀರಾ ಅಂತ. ಆದರೂ ಪರವಾಗಿಲ್ಲ, ನೆಕ್ಸ್ಟ್ ಕಂಟೆಂಟ್ನ ಆದಷ್ಟು ಬೇಗ ಒಳ್ಳೊಳ್ಳೆ ಕಂಟೆಂಟ್ನ ನಾನು ನಿಮ್ಗೆ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಒಂದು ಮಗು ಕಟ್ಕೊಂಡು ಮನೆ ಕೆಲಸ ಮಾಡಿಕೊಂಡು ಯೂಟ್ಯೂಬ್ ಮಾಡೋದು ತುಂಬ ಕಷ್ಟ ಇದೆ. ಅದನ್ನು ಆದಷ್ಟು ಬೇಗ ಒಳ್ಳೊಳ್ಳೆ ಕಂಟೆಂಟ್ನ ನಿಮಗೆ ತೊಗೊಬಂದು ಕೊಡ್ತೀನಿ. ಮತ್ತು ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ಆಲ್ಮೋಸ್ಟು ಆಫ್ಟರ್ ಡೆಲಿವರಿ ಬೇಬಿ ಕೇರಿಂಗ್ ಅಂತ ಹೇಳಿದ್ರೆ, ನಮಗೇನಂತ ನಾರ್ಮಲಾಗಿ ಏನಂತ ಅಂದ್ಕೊಂಡಿರ್ತೀವಿ ಅಂತ ಹೇಳಿದ್ರೆ, ಡೆಲಿವರಿ ಆಯಿತು, ನಾರ್ಮಲ್ ಆದರೂ ಆಗಲಿ ಸಿ ಸೆಕ್ಷನ್ ಆದರೂ ಆಗಲಿ, ಅಪ್ಪ ಡೆಲಿವರಿ ಆಯ್ತಪ್ಪ, ಸದ್ಯ ಮುಂದೆ ಇನ್ನೇನಾದರೂ ಮಾಡ್ಕೊಳ್ಳೋಣ, ಬೇಬಿನ ಅದತ್ತಾದರೂ ಬೆಳೆಸೋಣ ಅಂತ ತುಂಬ ಜನ ಅಂದ್ಕೊಂಡಿರ್ತೀರ. ಅದು ನಿಜವಾಗ್ಲೂ ತಪ್ಪು. ಏನಕ್ಕಂತ ಹೇಳಿದ್ರೆ, ನಾವು ಒಂದು ಸಾಧನೆ ಏನಂತ ಹೇಳಿದ್ರೆ, ಪ್ರೆಗ್ನೆಂಟ್ ಆಗಿ ನಿಜವಾಗ್ಲೂ ಒಂದು ಪಾಪುನ ಆಚೆ ದೇವ್ರ ದಯದಿಂದ ಆರೋಗ್ಯವಾಗಿ ಒಂದು ಪಾಪು ಆದ್ರೂ ದೊಡ್ಡ ಸಾಧನೆ. ಅದಲ್ಲದೆ ಮತ್ತೆ ಹೇಳ್ತೀವಲ್ಲ, ಮತ್ತು ಬೇಬಿನ ನೋಡ್ಕೊಳ್ಳೋದು, ಬೇಬಿ ಕೇರಿಂಗು ತುಂಬ ಅಂದರೆ ತುಂಬ ಜನ ಎಷ್ಟು ತಪ್ಪು, ನಾನು ಸೇರಿ ಹೇಳ್ಕೊತಾ ಇದ್ದೀನಿ ನನಗಾಗಿರೋ ಅನುಭವದಲ್ಲಿ. ಎಷ್ಟೋ ಜನ ತುಂಬ ಅಂದರೆ ತುಂಬಾ ತಪ್ಪು ಮಾಡ್ತೀವಿ. ಏನಂತ ನಿಜ ಗೊತ್ತಿಲ್ಲ, ಆ ನಿಮಿಷಕ್ಕೆ ಅದು ಅನುಭವಿಸ್ತವ್ರಿಗೆ ಅಷ್ಟೇ ಗೊತ್ತಿರುತ್ತೆ, ಅಂಥದ್ದೇನಿಲ್ಲ. ಏನು ಅಂದ್ಕೊಂಡಿರ್ತೀವಿ ಅಂದರೆ, ಹಳ್ಳಿ ಸೈಡ್ ಎಲ್ಲ ಹೇಳ್ತಾರೆ, ಆಯ್ತಲ್ಲ ಬಿಡು, ನಾವು ನೋಡ್ಕೋತೀವಿ, ನಾವು ಸಾಕ್ತಾ ಇರೋ ಮಕ್ಕಳನ್ನ ನೀವು ಎತ್ತಿರೋದು, ನಾವು ಸಾಕ್ತಾ ಇರೋ ಮಕ್ಕಳನ್ನ ನೀವು ಸಾಕ್ತಾ ಇರೋದು ಅಂತ ಹೇಳ್ತಾರೆ. ಆಗಿನ ಜನ್ರೇಷನ್ನೇ ಬೇರೆ. ಅವಾಗೆಲ್ಲ ಏನು ಹೇಳ್ತಿತ್ತು ಅಂದರೆ, ಒಬ್ಬೊಬ್ಬರಿಗೆ 4ರಿಂದ 5 ಮಕ್ಳನ್ನ ಆಲ್ಮೋಸ್ಟ್ ಎತ್ಬಿಡೋರು ಅವರು. ನಮ್ಗೆ ಇವಾಗ ಒಂದು ಮಗುನೇ ಇರೋ ಅಷ್ಟರಲ್ಲಿ ಅಯ್ಯಪ್ಪ ಇದೆಲ್ಲ ಬೇಕಾ ಅನ್ನೋ ಥರ ಸಿಚುವೇಶನ್ ಬಂದ್ಬಿಟ್ಟಿದೆ. ಅವಾಗೆಲ್ಲ 4-5 ಮಕ್ಕಳಾದ್ರೂ ಇಷ್ಟೇನಾ ಅನ್ನೋ ಥರ ಇದ್ರು. ನಮ್ಗೆ ಒಂದಕ್ಕೆ ನಾವು ಇಷ್ಟ ಅನ್ನೋ ಥರ ಜನ್ರೇಷನ್ ಬಂದುಬಿಟ್ಟಿದೆ. ಅದು ಎಲ್ಲರಿಗೂ ಕಾಮನ್ ಆಗಿಬಿಟ್ಟಿದೆ. ಅದರಲ್ಲೂ ಒಂದು ಮಗುನ ಎತ್ತಿ ಸಾಕಿ ಅವ್ರ ಜೊತೆ ಆಡೋದೇ ಅಲ್ಲಷ್ಟರಲ್ಲೇ ಅಯ್ಯೋ ಜೀವನನೇ ಮುಗ್ದೋಯ್ತು ಅನ್ನೋ ಥರ ಆ ಲೈಫ್ನ ಕೇರ್ ಮಾಡ್ತೀವಿ. ಆ ಈಗಿನ ಜನ್ರೇಷನಲ್ಲಿ ನಾನು ಹೇಳ್ತಾ ಇರೋದು. ಅದು ಏನಕ್ಕೆ ಅಂತ ಹೇಳಿದರೆ, ಮಕ್ಕಳು ಅದೇ ಥರ ಫುಲ್ಲು ಏನೋ ಮೇಲ್ಗಡೆಯಿಂದ ಐಫೈ ಥರ ಬಂದ್ಬಿಟ್ಟಿರುತ್ತೆ ಅದು. ಇವಾಗ ಪೃಥ್ವಿ ನಾನು ಫೋನ್ ಇಟ್ಕೊಂಡು ಮಾತಾಡ್ತಾ ಇದ್ರೆ, ಇವಳು ಫೋನಲ್ಲೇ ಮಾತಾಡ್ತಾ ಇದ್ದಾಳೆ ಅಂತ ಫೋನ್ ಕಿತ್ಕೊಳಕ್ಕೆ ಬರ್ತಾನೆ. ಆ ಥರ ಮಕ್ಳಿಗೆ ಇವಾಗ ನಾವೇನು ಹೇಳ್ಕೊಡೋದೇ ಇಲ್ಲ, ಎಲ್ಲ ಕಲ್ತ್ಕೊಂಡೇ ಆಲ್ಮೋಸ್ಟ್ ಬಂದ್ಬಿಟ್ಟಿರುತ್ತೆ. ಅದರಲ್ಲಿ ನಾನು ಸ್ವಲ್ಪ ನನಗೆ ಗೊತ್ತಿರೋ ಥರ ಬೇಬಿ ಕೇರಿಂಗ್ ಅಂತ ಹೇಳಿದ್ರೆ, ನನಗೆ ಗೊತ್ತಿರೋ ಥರ, ಯಾಕಂದರೆ ನಾನು ಹಾಸ್ಪಿಟಲಲ್ಲಿದ್ದು ನಾರ್ಮಲ್ ಡೆಲಿವರಿ ಆಗಿ 9 ಮಂತ್ಸ್ ಕಂಪ್ಲೀಟ್ ಆಗಿ ಎಷ್ಟು ಜನ ಬಂದು ಸಫರ್ ಮಾಡಿದ್ರು ಅಂತ ಹೇಳಿದರೆ, ತುಂಬಾ ಜನ ಬಂದು ಸಫರ್ ಮಾಡಿದ್ರು. ಏನಕ್ಕೆ? ರೀಸನ್ ಇಷ್ಟೇ, ಮಕ್ಕಳನ್ನ ಕೇರ್ ಮಾಡಿಲ್ಲ. ಕೇರ್ ಅಂದರೆ ನಾನು ತುಂಬ ಕೇರ್ ಮಾಡಿದ್ದೀನಿ ಪೃಥ್ವಿನ ಅಂತ ನಾನು ಹೇಳ್ತಾ ಇಲ್ಲ. ನನಗೆ ಗೊತ್ತಿರೋ ಪಾಯಿಂಟ್ಸ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದರಲ್ಲಿ 1-2-3 ನನಗೆ ಗೊತ್ತಿರೋದು ಅಂತ. ಅದರಲ್ಲಿ ನಿಮಗೆ ತಪ್ಪಾಗಿದ್ದರೆ, ಇಲ್ಲ ಎಕ್ಸ್ಟ್ರಾ ಬೇಕಾಗಿದ್ದರೆ ನನಗೆ ದಯವಿಟ್ಟು ಕಮೆಂಟ್ ಮಾಡಿ. ಆಫ್ಟರ್ ಡೆಲಿವರಿ ಬೇಬಿ ಕೇರಿಂಗ್ ಆ ಥರ ಅಂದರೆ, ಮಕ್ಕಳನ್ನ ನಾವು ಅಂದ್ಕೊಂಡಿರ್ತೀವಿ ಇವಾಗ ಫೀಡ್ ಮಾಡಿಸ್ಬೇಕು, ಈಗ ಎಕ್ಸಾಂಪಲ್ ಫೀಡ್ ಮಾಡಿಸೋದು, ನಾವು ಮಲ್ಕೊಳ್ಳೋದು, ಪಕ್ಕದಲ್ಲಿ ಬೇಬಿನ ಹಾಕ್ಕೊಂಡು ಫೀಡ್ ಮಾಡಿಸೋದು. ನಿಜವಾಗ್ಲೂ ಅದು ಎಷ್ಟು ತಪ್ಪು ಅಂತ ಹೇಳಿದರೆ, ಅಲ್ಲಿ ಹಾಸ್ಪಿಟಲಲ್ಲಿ ಬಂದು ಅನುಭವಿಸ್ತಿರೋ ತಾಯಿನ ನೋಡಿದ್ರೆ ಅಲ್ಲೇ ಗೊತ್ತಾಗೋಯ್ತದೆ ಅದು ಎಷ್ಟು ತಪ್ಪು ಅಂತ. ಅಂದರೆ ಮಕ್ಕಳು ಎಷ್ಟೋ ಜನ ಬಂದು ನನಗೆ ಹೇಳ್ತಾಯಿದ್ರು, ಏನಾಯ್ತಕ್ಕ ಅಂತ ನಾನು ಕೇಳಿದ್ರೆ, ಅವ್ರು ನನ್ನ ಜೊತೆ ಹೇಳ್ತಾಯಿದ್ರು, ಇಲ್ಲ ಪಾಪುಗೆ ಫೀಡ್ ಮಾಡಿಸ್ತಾಯಿದ್ದೆ, ಪಾಪು ಮೇಲ್ಗಡೆ ಬಿಟ್ಬಿಡ್ತು. ಇನ್ನೊಂದಷ್ಟು ಜನ ಬಂದು ಹೇಳ್ತಾಯಿದ್ರು, ಇಲ್ಲ ಪಾಪುಗೆ ಫೀಡ್ ಮಾಡಿಸ್ತಾಯಿದ್ದೆ, ಪಾಪು ಕೈ ಕಾಲೆಲ್ಲ ಕೋಲ್ಡ್ ಆಗಿಬಿಟ್ಟಿತ್ತು, ಮಾತಾಡ್ಸಿದ್ರೆ ಎಚ್ಚರ ಆಗ್ತಾ ಇರಲಿಲ್ಲ. ಇದೇ ಥರ ತುಂಬ ರೀಸನ್ ಹೇಳೋರು. ಪಾಪುಗೆ ಯಾವಾಗ ನಾವು ಮಲ್ಕೊಂಡು ಫೀಡ್ ಮಾಡಿಸೋದಂತ ಹೇಳಿದರೆ, ಮಕ್ಕಳಿಗೆ ಆಲ್ಮೋಸ್ಟು ನಮ್ಮಮ್ಮ ಅನ್ನೋದು ಗೊತ್ತಾಗಬೇಕು. ನಮ್ಮಮ್ಮನ ಹತ್ರ ನಾನು ಫೀಡ್ ತಗೋತಾ ಇದ್ದೀನಿ, ನನಗೆ ಫೀಡ್ ಅಂದರೆ ಇದು ಅಂತ ಮಕ್ಳಿಗೆ ಗೊತ್ತಾಗ್ತಾ ಇರಬೇಕು. ಅಂದರೆ ನಾವು ಆಲ್ಮೋಸ್ಟ್ 3 ತಿಂಗಳ ಮೇಲೆ, ನಾರ್ಮಲಾಗಿ ಹುಟ್ಟಿರೋ ಮಕ್ಕಳು 3 ತಿಂಗಳ ಮೇಲೆ ನಮ್ಮನ್ನು ನೋಡಿ ನಗ್ತವೆ. ಅಲ್ಲಿ ತನಕನೂ ನಾವು ಅವ್ರಿಗೆ ಎತ್ಕೊಂಡೂ ಫೀಡ್ ಮಾಡಿಸ್ಬೇಕು. ಅದು ಎಷ್ಟೊತ್ತೇ ಆಗಿರಲಿ, ಎಷ್ಟೊತ್ತು ನೈಟೆಲ್ಲ ಸಫರ್ ಮಾಡಿ ಎಷ್ಟೊತ್ತೇ ಆಗಿರಲಿ, ನಾವು ಎತ್ಕೊಂಡೆ ಅವ್ರಿಗೆ ಫೀಡ್ ಮಾಡಿಸ್ಬೇಕು. ಮತ್ತು ನೆಕ್ಸ್ಟ್ ಇನ್ನೊಂದು ತಪ್ಪು ಏನು ಮಾಡ್ತೀವಿ ಅಂತ ಹೇಳಿದರೆ, ನಾವು ಫೀಡ್ ಮಾಡಿಸಿದ ತಕ್ಷಣ ಮಲಗಿಸ್ಬಿಡ್ತೀವಿ. ಮಲಗಿಸಿದ ತಕ್ಷಣ ನಮ್ಗೆ ಡಾಕ್ಟ್ರುಗಳು ತುಂಬಾ ಹೇಳೋ ಕಾಮನ್ ವಿಷಯ ಅಂತ ಹೇಳಿದರೆ ಅದೊಂದೇ, ಫೀಡ್ ಮಾಡಿಸಿದ ತಕ್ಷಣ ಮಲಗಿಸ್ಬೇಡಿ, ತೇಗಿಸಿ ಅಂತ. ಆದರೆ ಆಲ್ಮೋಸ್ಟ್ ಮಕ್ಕಳು ತೇಗಲ್ಲ ಅಂತ ನಾವು ಸುಮ್ಮನೆ ಬಿಟ್ಬಿಡಬಾರ್ದು.
ತೇಗಲ್ವಲ್ಲ ಬಿಡು ಅನ್ನೋದೆಲ್ಲ ಜನರಲ್. ಯಾಕಂದರೆ ನಮ್ಗೆ ಸಾಕಾಗಿರುತ್ತೆ, ಮಲ್ಕೊಬಿಡೋಣ ಅಂತ ಅನಿಸಿರುತ್ತೆ. ತೇಗಲ್ವಲ್ಲ ಬಿಡು ಅನ್ನೋದೆಲ್ಲ ತಪ್ಪು. ಆಲ್ಮೋಸ್ಟ್ ನಾವು ಇಲ್ಲಿ ಹೆಗ್ಲ ಮೇಲೆ ಹಾಕ್ಕೊಂಡು ನೀವು ತೇಗಿಲ್ಲವಾ 10 ನಿಮಿಷ ಈ ಥರ ಬಡೀರಿ. ಎಷ್ಟೊತ್ತೇ ಆಗಿರಲಿ ನಿಮ್ಮ ಕೈಲಿ ಆಗಿಲ್ವಾ ನಿಮ್ಮ ಮನೆಯವ್ರ ಹೆಲ್ಪ್ ತಗೊಳ್ಳಿ, ಇಲ್ಲ ತೊಗೊಬಂದು ಬಡೀರಿ ಈ ಥರ ಅಂತ. ಅದು ಬಿಟ್ಟರೆ ಇನ್ನೊಂದು ರೀಸನ್ ಏನಂತ ಹೇಳಿದ್ರೆ, ಪಾಪುಗೆ ಕೋಲ್ಡ್ ಆಗಿರುತ್ತೆ. ಇವಾಗಂತೂ ಚಳಿ, ವೆದರ್ ಅಂತೂ ನಿಜವಾಗ್ಲೂ ಚಳಿ ಇರುತ್ತೆ. ನಾವು ಏನು ಅಂದ್ಕೊಂಡಿರ್ತೀವಿ, ಅಯ್ಯೋ ಪಾಪು ಸ್ಮೆಲ್ ಬರ್ತಾ ಇದೆ, ಸುಸು ಮಾಡಿಕೊಂಡು ಬಾತ್ರೂಮ್ಗೆ ಹೋಗಿ ಪಾಪು ಸ್ಮೆಲ್ ಬರ್ತಾ ಇದೆ, ಸ್ನಾನ ಮಾಡಿಸ್ಬಿಡೋಣ, ಮೈ ತೊಳೆದ್ಬಿಡೋಣ ಈ ಥರ ಅಂತ ಅನ್ಕೋತಾ ಇರ್ತೀವಿ. ಆದರೆ ಅದನ್ನು ಕೂಡ ನಿಜವಾಗ್ಲೂ ತಪ್ಪು ಅಂತ ಹೇಳಿದ್ರೆ, ಈಗಿನ ಜನ್ರೇಷನಲ್ಲಿ ಮಕ್ಕಳಲ್ಲಿ ಅಂತ ನೀವು ಆಲ್ಮೋಸ್ಟು ಕೇಳಿರ್ತೀರ. ಕೋಲ್ಡ್ ಎಷ್ಟಾಗುತ್ತೆ ಅಷ್ಟು ಪಾಪುಗೆ ತೊಂದರೆನೇ. ಆವಾಗೆಲ್ಲ ನೀವು ದಯವಿಟ್ಟು ಸ್ನಾನ ಮಾಡ್ಸಕ್ಕೆ ಹೋಗ್ಬೇಡಿ, ಏನಾಗಲ್ಲ. ನಮ್ಮ ಪಾಪು ನಮ್ಗೆ ಸ್ಮೆಲ್ ಅಂತ ಅನ್ಸ್ಬೋದು, ಆದರೂ ನಾವು ಏನು ಮಾಡೋಕ್ಕಾಗಲ್ಲ. ಒಂದು ಬಟ್ಟೆ ತಗೊಳ್ಳಿ, ಬಿಸಿನೀರು ಮಡಿಕೊಳ್ಳಿ, ಬಟ್ಟೆ ತಗೊಳ್ಳಿ, ಮಕ್ಕಳನ್ನ ನೀಟಾಗಿ ಒರೆಸ್ಬಿಡಿ ಸಾಕು. ಪೌಡ್ರ್ ಹಾಕಿ ಆರಾಮ್ಸೆ ಮಲಗಿಸಿ. ನಿಮ್ಮ ಪಾಪು ನಿಮ್ಗೇನು ಜಾಸ್ತಿ ತೊಂದರೆನೇ ಆಗಲ್ಲ. ಬೇರೆಯವ್ರು ಯಾರೋ ಹೇಳಿದ್ರು ಫ್ರೆಶ್ ಆಗಿರಬೇಕು, ಸ್ನಾನ ಮಾಡಿಸ್ಬಿಡ್ಬೇಕು, ಅಜ್ಜಿ ಹೇಳ್ತು, ಅಮ್ಮ ಹೇಳ್ತು, ಅದೆಲ್ಲ ಬೇಡ. ನಿಮ್ಮ ಪಾಪುಗೆ ನೀವು ಎಷ್ಟು ಕೇರಾಗಿ ಇಟ್ಕೋತೀರಾ ಅಷ್ಟು ಒಳ್ಳೆಯದು. ಅದು ಬಿಟ್ಟರೆ ಇನ್ನು ನೆಕ್ಸ್ಟ್ ಏನಂದರೆ, 3 ಮಂತ್ಸ್ ಆಯಿತು, ಸ್ವಲ್ಪ ತಿನ್ನಿಸ್ಬಿಡೋಣ, ಅಜ್ಜಿ ಹೇಳಿದ್ರು ತಿನ್ನಿಸ್ಬಿಡೋಣ, ಅಮ್ಮ ಹೇಳ್ತಾ ಇದ್ದಾರೆ ತಿನ್ನಿಸ್ಬೋದು ಅಂತ ಏನಾದರೂ ಒಂಚೂರು ಬಾಯಿಗೆ ಹಾಕೋಣ. ಯಾಕಂದರೆ ಪಾಪು ಹೊಟ್ಟೆ ಇರೋದು ಆಲ್ಮೋಸ್ಟ್ ಇಷ್ಟೇ ಅವ್ರ ಹೊಟ್ಟೆ ಇರುತ್ತೆ. ಅವ್ರ ಹೊಟ್ಟೆಗೂ ಕೂಡ ಜೀರ್ಣಶಕ್ತಿ ಅನ್ನೋದು ಬೇಕೇ ಬೇಕಾಗಿರುತ್ತೆ. ಡಾಕ್ಟ್ರ್ ಪ್ರಕಾರ ಹೇಳ್ತಾರೆ 6 ಮಂತ್ ತುಂಬಬೇಕು, 6 ಮಂತು ಕಂಪ್ಲೀಟ್ ಆಗಬೇಕು. ಆಮೇಲೆ ಮಾತ್ರ ನೀವು ಅವರಿಗೆ ಆಹಾರನ, ಫುಡ್ಡು ಮತ್ತು ಫ್ರೂಟ್ಸು ಈ ಥರ ಏನಾದರೂ ಕೊಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾರೆ ಡಾಕ್ಟ್ರ್ ಪ್ರಕಾರ. ಆದರೆ ಹಳ್ಳಿಲಿ ಗೊತ್ತಿಲ್ಲದೇ ಇರೋ ಹಳೆ ಕಾಲದ ಅಜ್ಜಿದಿರು, ಅಮ್ಮದಿರೆಲ್ಲ ಏನು ಹೇಳ್ತಾರೆ, ಇಲ್ಲ ನಾವು ಎತ್ತಿರೋದೇ ನೀವು ಎತ್ತಿರೋದು, ತಿನ್ನಿಸ್ಬಿಡಿ ಅಂತ ಹೇಳ್ತಾರೆ. ನಾನು ಕಣ್ಣಾಗೆ ಹಾಸ್ಪಿಟಲಲ್ಲಿ ಸೇಮ್ ತಿನ್ನಿಸ್ಬಿಟ್ಟು 4 ತಿಂಗ್ಳಿಗೆ ತಿನ್ನಿಸ್ಬಿಟ್ಟು ಮತ್ತೆ ಅವರು ಹೊಟ್ಟೆ ಊದ್ಕೊಂಡಿದೆ ಅಂತ ಹೇಳ್ಬಿಟ್ಟು ಮತ್ತೆ ಅವರು ಹಾಸ್ಪಿಟಲ್ಗೆ ಕರ್ಕೊಂಬಂದು ICUಗೆ ಅಡ್ಮಿಟ್ ಮಾಡಿದರು. ಆ ತಪ್ಪು ಕೂಡ ನೀವು ಮಾಡೋಕ್ಕೆ ಹೋಗಬೇಡಿ. ಯಾರೋ ಏನೋ ಹೇಳ್ತಾರೆ ಅಂತ ರಿಸ್ಕ್ ತಗೊಳಕ್ಕೆ ಹೋಗಬೇಡಿ. ಅಮ್ಮನ ಎದೆ ಹಾಲಿಗಿಂತ ಪೌಷ್ಟಿಕಾಂಶ ಏನೂ ಇಲ್ಲ ಮಕ್ಕಳಿಗೆ. ಅದು ನೀವು ಇಷ್ಟು ದಪ್ಪ ಅನ್ನ ತಿನ್ನಿಸೋದು ಒಂದೇ, ಒನ್ ಟೈಮ್ ನಿಜವಾಗ್ಲೂ ಅವ್ರಿಗೆ ತೃಪ್ತಿಯಾಗಿ ಹಾಲು ಕುಡಿಸೋದು ಒಂದೇ. ಅದಂತೂ ನಿಜವಾಗ್ಲೂ ನೀವು ಎಷ್ಟೇ ಅನ್ನ ತಿನ್ಸಿದ್ರೂ ಆದರೆ ಎದೆ ಹಾಲಲ್ಲಿರೋ ಪೌಷ್ಟಿಕಾಂಶ ಯಾವುದ್ರಲ್ಲೂ ಇಲ್ಲ. ಯಾಕಂದರೆ ಎಷ್ಟೋ ಜನ ಹೇಳ್ತಾರೆ ನನಗೆ ಹಾಲು ಬರ್ತಾಯಿಲ್ಲ ಅಂತ. ಅದರಲ್ಲೂ ನಮ್ಗಳ್ಗೆ ಹಾಲು ಬರ್ತಾಯಿದೆ ಅಂತ ನೀವು ನಿಜವಾಗ್ಲೂ ನಿಮ್ಮ ಪಾಪುಗೆ ಎಷ್ಟು ಸಾಧ್ಯನೋ ಅಷ್ಟನ್ನ ಕುಡ್ಸೋಕ್ಕೆ ನೀವು ಟ್ರೈ ಮಾಡಿ. ಯಾರೋ ಏನೋ ಹೇಳಿದ್ರು ತಿನ್ನಿಸ್ಬಿಡೋಣ ಅಂತನೆಲ್ಲ ತಿನ್ಸೋಕ್ಕಂತೂ ಹೋಗಬೇಡಿ. ಈ ಟಾಪಿಕ್ ಏನಕ್ಕೆ ತಗೊಂಡೆ ಅಂತ ಹೇಳಿದ್ರೆ, ನಾನು ಹಾಸ್ಪಿಟಲಲ್ಲಿ ಈ 3 ಟಾಪಿಕಲ್ಲಿ ತುಂಬ ಮಕ್ಕಳು ಬಂದು ಅಡ್ಮಿಟ್ ಆಗ್ತಾಯಿದ್ರು. ನನಗೆ ಈ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ತುಂಬ ದಿನದಿಂದ ಅನಿಸ್ತಾ ಇತ್ತು. ಆದರೆ ಟೈಮ್ ಸಿಗ್ತಾ ಇರಲಿಲ್ಲ ನನಗೆ, ಮತ್ತು ಮನೆ ನೋಡ್ಕೊಂಡು ಪೃಥ್ವಿ ನೋಡ್ಕೊಳ್ಳೋದು ಭಾರಿ ಕಷ್ಟ ಆಗ್ತಾಯಿತ್ತು. ಅದಕ್ಕೋಸ್ಕರ ನಾನು ಇವತ್ತು ಈ ಟಾಪಿಕ್ನ ತಗೊಂಡೆ. ಇದರಲ್ಲಿ ಏನಾದರೂ ತಪ್ಪು ಅನಿಸಿದ್ರೆ ದಯವಿಟ್ಟು ನನಗೆ ಕಾಮೆಂಟ್ ಮಾಡಿ, ನಾನು ನೆಕ್ಸ್ಟ್ ಟೈಮ್ ಅದನ್ನು ತಿಳ್ಕೊತೀನಿ. ಮತ್ತು ನಾನು ಇನ್ನೂ ಕಂಟೆಂಟ್ ಇದೆ, ಬಟ್ ಮಾಡ್ತೀನಿ ಆದಷ್ಟು ಬೇಗ ತೊಗೊಬಂದು ನಿಮಗೆ ಹತ್ರ ಬಿಡ್ತೀನಿ ನಾನು ವೀಡಿಯೋಸ್ನ. ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು.